ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಮಂತರು ಮತ್ತು ಬಡವರ ನಡುವೆ ಇರುವ ವ್ಯತ್ಯಾಸವೇನು ಹಾಗೂ ಅವರ ಪರಿಸ್ಥಿತಿಗೆ ಇರುವ ಕಾರಣವೇನು ಎಂಬುದು ತಿಳಿದುಕೊಳ್ಳೋಣ. ಶ್ರೀಮಂತರು ಹೇಗೆ ಶ್ರೀಮಂತರಾಗುತ್ತಾ ಸಾಗುತ್ತಾರೆ ಹಾಗೂ ಬಡವರು ಏಕೆ ತಮ್ಮ ಬಡತನ ಸ್ಥಿತಿಯಿಂದ ಮೇಲೆ ಬರಲು ಸಾಧ್ಯವಾಗುವುದಿಲ್ಲ ಎಂಬುದರ ಕುರಿತು ಇವತ್ತು ತಿಳಿದುಕೊಳ್ಳೋಣ. ಇವು ಎರಡೂ ಪರಿಸ್ಥಿತಿಗಳಿಗೆ ಮುಖ್ಯ ಕಾರಣ ಅವರವರ ಮೈಂಡ್ಸೆಟ್ ಆಗಿದೆ. ಅವರ ವಿಚಾರಗಳು ಹಾಗೂ ಅವರ ಮೈಂಡ್ಸೆಟ್ ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದರ ಮೇಲೆ ಅವರ ಪರಿಸ್ಥಿತಿಗಳು ನಿರ್ಣಯವಾಗುತ್ತವೆ. ಶ್ರೀಮಂತರ ಮೈಂಡ್ಸೆಟ್ ಮೊದಲು ಅಸೆಟ್ಗಳನ್ನು ಬಿಲ್ಡ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದರಿಂದ ನಿರಂತರ ಆದಾಯವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಮತ್ತು ಇದೇ ಆದಾಯದಿಂದ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ. ಆದರೆ ಅದೇ ಪುವರ್ ಮೈಂಡ್ಸೆಟ್ ಇರುವ ಜನರು ಇವರು ನೋಡಿದ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಶ್ರೀಮಂತರಂತೆ ಕಾಣಲು ಹಾಗೂ ಶೋ ಅಪ್ ಮಾಡಲು ನೋಡಿದ ವಸ್ತುಗಳನ್ನೆಲ್ಲ ಖರೀದಿ ಮಾಡಲು ಪ್ರಯತ್ನಿಸುತ್ತಾರೆ. ಪುವರ್ ಮೈಂಡ್ಸೆಟ್ ಇರುವ ಜನರು ಖರೀದಿಸುವ ಹೆಚ್ಚಿನ ವಸ್ತುಗಳು ಲಯಬಿಲಿಟಿಗಳಾಗಿರುತ್ತವೆ. ಇಲ್ಲಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು, ಅಸೆಟ್ ಎಂದರೆ ನಮ್ಮ ಜೇಬಿಗೆ ಹಣವನ್ನು ತಂದು ಹಾಕುವ ವಸ್ತುಗಳು. ಲಯಬಿಲಿಟಿಗಳು ಎಂದರೆ ನಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡಿಸುವ ವಸ್ತುಗಳು. ಕೆಲವೊಂದು ಜನರಿದ್ದಾರೆ, ಅವರು ನಿಜವಾಗಿಯೂ ಶ್ರೀಮಂತರಲ್ಲ, ಆದರೆ ಶ್ರೀಮಂತರಂತೆ ನಟಿಸುತ್ತಾರೆ. ದೊಡ್ಡದಾದ ಮನೆ, ಕಾಸ್ಟ್ಲಿ ಕಾರು ಎಲ್ಲವನ್ನು ಸಾಲ ಮಾಡಿ ಖರೀದಿಸುತ್ತಾರೆ. ಮತ್ತು ಕೆಲವರು 15,000 ಸಂಬಳವಿದ್ದರೆ 50,000 ರೂಪಾಯಿಗಳ ಐಫೋನನ್ನು ಖರೀದಿ ಮಾಡುತ್ತಾರೆ. ಕಾಸ್ಟ್ಲಿ ಬಟ್ಟೆಗಳನ್ನು ಹಾಗೂ ಶೂಗಳನ್ನು ಖರೀದಿಸುವುದು ಹಾಗೂ EMI ಮೇಲೆ ಎಲ್ಲವನ್ನು ಖರೀದಿಸಲು ಪ್ರಯತ್ನಿಸುತ್ತಾರೆ. ಇದರಿಂದ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗದೆ ಬಡತನದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಶ್ರೀಮಂತರು ಯಾವಾಗಲೂ ತಮಗೆ ಯಾವುದು ಅವಶ್ಯಕವಾಗಿದೆಯೋ ಹಾಗೂ ಎಷ್ಟು ಮೌಲ್ಯದ ವಸ್ತುಗಳನ್ನು ಖರೀದಿಸಬೇಕು ಎಂಬುದರ ಕುರಿತು ಅವರಿಗೆ ಸಂಪೂರ್ಣ ಜ್ಞಾನವಿರುತ್ತದೆ. ಶ್ರೀಮಂತರು ಯಾವಾಗಲೂ ಈ ನಿಯಮವನ್ನು ಪಾಲಿಸುತ್ತಾರೆ, ಯಾವುದೆಂದರೆ ಪೇ ಅವರ್ ಸೆಲ್ಫ್. ಶ್ರೀಮಂತರು ಮೊದಲು ತಮ್ಮ ಸ್ವಂತಕ್ಕೆ ಹಣವನ್ನು ಕೊಟ್ಟುಕೊಳ್ಳುತ್ತಾರೆ. ಉದಾಹರಣೆಗೆ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದಲ್ಲಿ ರಾಬರ್ಟ್ ಅತಿಯಾದ ಸಾಲವನ್ನು ಮಾಡಿರುತ್ತಾನೆ. ಇವರ ಸಂಬಳದಲ್ಲಿ ಹೆಚ್ಚಿನ ಹಣ ಸಾಲವನ್ನು ಮರುಪಾವತಿಸುವಲ್ಲಿ ಖರ್ಚಾಗುತ್ತಿರುತ್ತದೆ. ಅವರು ಶ್ರೀಮಂತರಾಗಲು ರಿಚ್ ಡ್ಯಾಡ್ ಅವರ ಪ್ರಿನ್ಸಿಪಲನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಮೊದಲು ಸ್ವಂತಕ್ಕೆ ಹಣವನ್ನು ಕೊಟ್ಟುಕೊಳ್ಳುವುದು, ಆಮೇಲೆ ಉಳಿದಿದ್ದು ಸಾಲವನ್ನು ತೀರಿಸಲು ಪ್ರಾರಂಭಿಸಿದರು. ತಮ್ಮ ಸಂಬಳದ 20% ಹಣವನ್ನು ಮೊದಲು ಸೇವ್ ಮಾಡಿ ಇನ್ವೆಸ್ಟ್ ಮಾಡಲು ಪ್ರಾರಂಭಿಸಿದರು. ಉಳಿದ ಹಣವನ್ನು ಸಾಲವನ್ನು ಮರುಪಾವತಿಸಲು ಬಳಸಿದರು. ಇದರಿಂದ ಸಾಲಗಾರರ ಒತ್ತಡ ಹೆಚ್ಚಾದರೂ ಅದು ಅವರಿಗೆ ಹೆಚ್ಚಿನ ಹಣ ಸಂಪಾದನೆ ಮಾಡಲು ಪ್ರೇರಣೆಯಾಯಿತು. ಆಥರ್ ಹೇಳುತ್ತಾರೆ, ಹೆಚ್ಚಿನ ಜನರು ಈ ರೀತಿ ತಪ್ಪನ್ನು ಮಾಡುತ್ತಾರೆ. ಏನೆಂದರೆ, ಮೊದಲು ಸಾಲವನ್ನು ಪೂರ್ತಿಯಾಗಿ ತೀರಿಸುವುದು, ನಂತರ ಹಣವನ್ನು ಸೇವ್ ಮಾಡುವುದು, ಆಮೇಲೆ ಇನ್ವೆಸ್ಟ್ ಮಾಡುವುದು. ಮತ್ತು ಕೆಲವು ಜನರು ಮಾಡುತ್ತಾರೆ, ಮೊದಲು ಹಣವನ್ನು ಖರ್ಚು ಮಾಡುವುದು, ಉಳಿದ ಹಣವನ್ನು ಸೇವ್ ಮಾಡುವುದು. ಆದರೆ ವಾರನ್ ಬಫೆಟ್ ಹೇಳುತ್ತಾರೆ, ಮೊದಲು ಹಣವನ್ನು ಸೇವ್ ಮಾಡಿ, ಉಳಿದ ಹಣದಲ್ಲಿ ಖರ್ಚು ಮಾಡಿ. ಎಷ್ಟೇ ಕಡಿಮೆ ಸಂಬಳವಿದ್ದರೂ 20% ಸೇವ್ ಮಾಡಬೇಕು. ಇದನ್ನು ಸೂಕ್ತ ಸ್ಥಳದಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದರಿಂದ ನೀವು ಶ್ರೀಮಂತರಾಗಬಹುದು ಎಂದು. ಸ್ಕಿಲ್ ಇಂಪ್ರೂವ್ಮೆಂಟ್. ಶ್ರೀಮಂತ ಜನರು ಜೀವನ ಪೂರ್ತಿ ತಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಹೊಸದನ್ನು ಕಲಿಯುವುದು ಇವರ ಪ್ಯಾಷನ್ ಆಗಿರುತ್ತದೆ. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಅತಿ ದುಬಾರಿ ಕಾರುಗಳಾದ ಫೆರಾರಿ, ರೋಲ್ಸ್ ರಾಯ್ ಮತ್ತು ವಿಮಾನ ಕಂಪನಿ ಹಾಗೂ ಹೆಲಿಕಾಪ್ಟರ್ ಕಂಪನಿಗಳು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ನೀಡಲು ಹಣವನ್ನು ಖರ್ಚು ಮಾಡುವುದಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಟಿವಿಯನ್ನು ನೋಡುತ್ತಿದ್ದರೂ ಏಕೆ ಈ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಕೊಡುವುದಿಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಂದಿರಬಹುದಲ್ಲವೇ? ಇದಕ್ಕೆ ಕಾರಣ ಇಷ್ಟೇ. ಈ ದೊಡ್ಡ ಕಂಪನಿಗಳಿಗೆ ಗೊತ್ತು, ಇವುಗಳನ್ನು ಖರೀದಿಸುವ ವ್ಯಕ್ತಿಗಳು ಯಾವತ್ತೂ ಟಿವಿ ನೋಡುತ್ತಾ ಟೈಮ್ ವೇಸ್ಟ್ ಮಾಡುವುದಿಲ್ಲ ಎಂದು. ಹೆಚ್ಚಿನ ಮಧ್ಯಮ ವರ್ಗದ ಹಾಗೂ ಪುವರ್ ಮೈಂಡ್ಸೆಟ್ ಜನರು, ಉದ್ಯೋಗಿಗಳು ತಮ್ಮ ಕೆಲಸವನ್ನು ಮುಗಿಸಿ ಯಾರು ರೆಸ್ಟ್ ಮಾಡಬೇಕು ಎಂಬ ಮನೋಭಾವನೆಯನ್ನು ಹೊಂದಿರುತ್ತಾರೋ ಅವರು ಹೆಚ್ಚಿಗೆ ಟಿವಿಯನ್ನು ನೋಡುತ್ತಾ ಟೈಮ್ ಪಾಸ್ ಮಾಡುತ್ತಾರೆ. ಇವರು ತಿಳಿದಿರುತ್ತಾರೆ,
ತಮ್ಮ ಜೀವನದಲ್ಲಿ ಹೊಸದನ್ನು ಕಲಿಯುವ ಅವಶ್ಯಕತೆ ಇಲ್ಲವೆಂದು, ಬರೀ ವಿಶ್ರಾಂತಿ ಇವರ ಉದ್ದೇಶವಾಗಿರುತ್ತದೆ. ಶ್ರೀಮಂತ ಜನರು ಈ ರೀತಿಯ ಮೈಂಡ್ಸೆಟ್ಟನ್ನು ಹೊಂದಿರುವುದಿಲ್ಲ. ಉದಾಹರಣೆಗೆ ಬಿಲ್ ಗೇಟ್ಸ್, ಇವರು ಮೈಕ್ರೋಸಾಫ್ಟ್ ಕಂಪನಿಯ ಸಂಸ್ಥಾಪಕರು ಹಾಗೂ ಬಿಲಿಯನಿಯರ್ ಕೂಡ ಆಗಿದ್ದಾರೆ. ಇವರು ಹೆಚ್ಚಿಗೆ ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಇವರು ಪ್ರತಿದಿನ ಹೊಸದನ್ನು ಕಲಿಯುವ ಉದ್ದೇಶದಿಂದ ಪುಸ್ತಕವನ್ನು ಪ್ರತಿದಿನ ಓದುತ್ತಾರೆ. ಅಷ್ಟೇ ಅಲ್ಲ, ಓದಿದ ನೋಟ್ಸ್ಗಳನ್ನು GatesNotes.com ಎಂಬ ವೆಬ್ಸೈಟ್ನಲ್ಲಿ ಸಂಗ್ರಹಿಸಿದ್ದಾರೆ. ಇವರು ರಿಚ್ ಮೈಂಡ್ಸೆಟ್ಗೆ ಪರ್ಫೆಕ್ಟ್ ಉದಾಹರಣೆಯಾಗಿದ್ದಾರೆ. ಔಟ್ಸೋರ್ಸ್. ಹೆಚ್ಚಿನ ಜನರು ಜಾಬ್ ಮಾಡುತ್ತಾರೆ. ಅವರ ಮೆಂಟಾಲಿಟಿ ಹೀಗೆ ಇರುತ್ತದೆ, ಏನೆಂದರೆ ನಾವು ಜೀವನದಲ್ಲಿ ಸೆಟ್ಲ್ ಆಗಿದ್ದೇವೆ ಎಂದು. ಇದರರ್ಥ ಜೀವನದಲ್ಲಿ ಹೆಚ್ಚಿಗೆ ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ ಎಂದು. ಇವರು ಯಾವಾಗಲೂ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಸ್ಯಾಲ್ರಿ ಯಾವಾಗಲೂ ಇನ್ಕ್ರಿಮೆಂಟ್ ಹಾಗೂ ಪ್ರಮೋಷನ್ ಮೇಲೆಯೇ ಆಧಾರಿತವಾಗಿರುತ್ತದೆ ಹಾಗೂ ಇದರ ಮೇಲೆಯೇ ಗ್ರೋ ಆಗುತ್ತಾ ಸಾಗುತ್ತದೆ. ಇದರಿಂದಾಗಿ ಹಣದ ಕೊರತೆಯನ್ನು ಎದುರಿಸುತ್ತಾರೆ. ಆಗ ಅವರು ಹಣ ಉಳಿಸುವ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಕರೆಂಟ್ ಬಿಲ್ ಉಳಿಸುವುದು, ನೀರಿನ ಬಿಲ್ಲು ಹೇಗೆ ಉಳಿಸುವುದು, ಊಟದ ಖರ್ಚನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಇತ್ಯಾದಿ ಖರ್ಚುಗಳನ್ನು ಉಳಿಸುವ ಕಾರ್ಯದಲ್ಲಿ ಜೀವನ ಪೂರ್ತಿ ಮಗ್ನರಾಗಿರುತ್ತಾರೆ. ಆದರೆ ರಿಚ್ ಮೈಂಡ್ಸೆಟ್ ಇರುವ ಜನರಿಗೆ ಗೊತ್ತು, ತಮ್ಮ ಬಳಿ ದಿನಕ್ಕೆ 24 ಗಂಟೆಗಳು ಮಾತ್ರ ಇದೆ ಎಂದು. ಇದನ್ನು ಮೌಲ್ಯಯುತವಾಗಿ ಬಳಸಿಕೊಳ್ಳಬೇಕು ಎಂದು. ಹೆಚ್ಚಿಗೆ ಸಮಯವನ್ನು ಅಡುಗೆ ಮಾಡಲು, ಬಟ್ಟೆ ತೊಳೆದು ಹಾಕಲು, ಆಫೀಸ್ಗೆ ಡ್ರೈವ್ ಮಾಡಿಕೊಂಡು ಹೋಗುವುದು, ಆಫೀಸಿನ ಟೆಕ್ನಿಕಲ್ ಕೆಲಸಕ್ಕೆ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ ಇವುಗಳನ್ನು ಸಂಬಳ ಕೊಟ್ಟು ಬೇರೆಯವರಿಂದ ಮಾಡಿಸುತ್ತಾರೆ. ಇದರಿಂದ ಅವರಿಗೆ ಹೆಚ್ಚಿನ ಸಮಯ ಉಳಿತಾಯವಾಗುತ್ತದೆ. ಇದೇ ಸಮಯವನ್ನು ಅವರು ತಮ್ಮ ಸ್ಕಿಲ್ ಹಾಗೂ ಬಿಸ್ನೆಸ್ ಇಂಪ್ರೂವ್ ಮಾಡಿಕೊಳ್ಳಲು ಬಳಸಿಕೊಳ್ಳುತ್ತಾರೆ. ಇದರಿಂದ 2 ಉಪಯೋಗವಾಗುತ್ತದೆ. ಒಂದು, ದೇಶದ ಎಕನಾಮಿ ಗ್ರೋ ಆಗುತ್ತದೆ. ಇನ್ನೊಂದು, ಹಲವಾರು ಜನರಿಗೆ ಕೆಲಸ ದೊರೆಯುತ್ತದೆ. ಪುವರ್ ಮೈಂಡ್ಸೆಟ್ ಇರುವ ಜನರು ಇದನ್ನು ನೋಡಿ ಅವರಿಗೆ ಹೀಯಾಳಿಸುತ್ತಾರೆ ಮತ್ತು ಬಹಳ ಸ್ಟೈಲ್ ಮಾಡುತ್ತಾರೆ ಎಂದು ನಿಂದಿಸುತ್ತಾರೆ. ಶ್ರೀಮಂತ ಜನರು ಸಣ್ಣ ಪುಟ್ಟ ಕೆಲಸಗಳಿಗೆ ಔಟ್ಸೋರ್ಸ್ ಮಾಡುವುದರಿಂದ ಹೆಚ್ಚಿಗೆ ಸಮಯವನ್ನು ಉಳಿಸಿ ಅದನ್ನು ತಮ್ಮ ಜೀವನದಲ್ಲಿ ಗ್ರೋ ಆಗಲು ಬಳಸಿಕೊಂಡು ನೆಮ್ಮದಿ ಜೀವನ ನಡೆಸುತ್ತಾರೆ. ಥಿಂಕ್ ವಿನ್ ವಿನ್. ಹ್ಯೂಮನ್ ಸೈಕಾಲಜಿಯನ್ನು ಅಧ್ಯಯನ ಮಾಡಲು ರಿಸರ್ಚರ್ ಒಂದು ಪ್ರಯೋಗವನ್ನು ಮಾಡುತ್ತಾರೆ. ಇದರಲ್ಲಿ ಪರಸ್ಪರ ಪರಿಚಯವಿಲ್ಲದ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಾರೆ. ಇಬ್ಬರನ್ನು ಎದುರು ಬದುರು ಕುಳಿತುಕೊಳ್ಳಲು ಹೇಳುತ್ತಾರೆ. ಟೇಬಲ್ ಮೇಲೆ ಒಂದು $100 ಇಟ್ಟಿರುತ್ತಾರೆ. ಇದನ್ನು ಇಬ್ಬರು ಹಂಚಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಇದಕ್ಕೆ ಒಂದು ಕಂಡೀಷನ್ ಇರುತ್ತದೆ. ಏನೆಂದರೆ, ಮೊದಲನೇ ವ್ಯಕ್ತಿ ನಿರ್ಧರಿಸಬೇಕು ಇಬ್ಬರಿಗೆ ಯಾವ ಪ್ರಮಾಣದಲ್ಲಿ ಹಂಚಿಕೆ ಆಗಬೇಕು ಎಂದು. ಎರಡನೇ ವ್ಯಕ್ತಿ ನಿರ್ಧರಿಸಬೇಕು ಅವನು ಹಂಚಿಕೆ ಮಾಡಿದ ಹಣದ ಪ್ರಮಾಣಕ್ಕೆ ಒಪ್ಪಿಗೆ ಇದೆಯೇ ಅಥವಾ ಇಲ್ಲವೋ ಎಂದು. ಒಪ್ಪಿಗೆ ಇದ್ದರೆ ಮಾತ್ರ ಹಂಚಿಕೆಯಾದ ಹಣ ಇಬ್ಬರಿಗೂ ಸಿಗುತ್ತದೆ, ಇಲ್ಲವಾದರೆ ಇಬ್ಬರಿಗೂ ಸಿಗುವುದಿಲ್ಲ. ರಿಸರ್ಚರ್ ಈ ಪ್ರಯೋಗದಿಂದ ಒಂದು ಪ್ಯಾಟರ್ನನ್ನು ಗಮನಿಸುತ್ತಾನೆ. ಮೊದಲನೇ ಪ್ರಯೋಗದಲ್ಲಿ ಮೊದಲನೇ ವ್ಯಕ್ತಿ $50 ಹಂಚುತ್ತಾನೆ. ಎರಡನೇ ವ್ಯಕ್ತಿ ಇದನ್ನು ಒಪ್ಪುತ್ತಾನೆ. ಇದರಿಂದ ಇಬ್ಬರಿಗೂ $50 ಸಿಗುತ್ತದೆ. ಎರಡನೇ ಪ್ರಯೋಗದಲ್ಲಿ ಮೊದಲನೇ ವ್ಯಕ್ತಿ $60 ಮತ್ತು $40 ಹಂಚಿಕೆಯಾಗುತ್ತದೆ. ಇದನ್ನು ಕೂಡ ಎರಡನೇ ವ್ಯಕ್ತಿ ಒಪ್ಪಿಕೊಳ್ಳುತ್ತಾನೆ. ಮೂರನೇ ಪ್ರಯೋಗದಲ್ಲಿ 70-30 ರೇಷಿಯೋದಲ್ಲಿ ಮೊದಲನೇ ವ್ಯಕ್ತಿ ಹಂಚಿಕೆ ಮಾಡುತ್ತಾನೆ. ಎರಡನೇ ವ್ಯಕ್ತಿ ಇದನ್ನು ರಿಜೆಕ್ಟ್ ಮಾಡುತ್ತಾನೆ. ಇದರಿಂದಾಗಿ ಮನುಷ್ಯನ ಟಿಪ್ಪಿಂಗ್ ಪಾಯಿಂಟ್ 70-30 ಎಂಬುದಾಗಿ ರಿಸರ್ಚರ್ ಕಂಡುಕೊಳ್ಳುತ್ತಾರೆ. ಇದನ್ನು ಹಲವಾರು ಜನರ ಮೇಲೆ ಪ್ರಯೋಗ ಮಾಡುತ್ತಾರೆ. ಎಲ್ಲದರಲ್ಲೂ 70-30 ರೇಷಿಯೋ ಸಮೀಪ ಬಂದು ನಿಲ್ಲುತ್ತದೆ. ಈ ಪ್ರಯೋಗದಲ್ಲಿ ಎರಡನೇ ವ್ಯಕ್ತಿ ಈ ರೀತಿಯಾಗಿ ವಿಚಾರ ಮಾಡುತ್ತಾನೆ. ಏನೆಂದರೆ, ಅವನಿಗೇಕೆ $70, ನನಗೇಕೆ ಬರೀ $30, ಇಷ್ಟು ಕಡಿಮೆನಾ, ಇದು ಸರಿಯಿಲ್ಲ ಎಂದು. ಬಹುಶಃ ಇದು ಎಮೋಷನಲಿ ಸರಿಯಾಗಿದೆ, ಆದರೆ ಲಾಜಿಕಲಿ ನೋಡಿದರೆ ಇದರಿಂದ ಇಬ್ಬರಿಗೂ ಏನೂ ಸಿಗುವುದಿಲ್ಲ. ಒಂದು ವೇಳೆ ಒಪ್ಪಿಕೊಂಡಿದ್ದರೆ ಕಡಿಮೆಯಾದರೂ ಇಬ್ಬರಿಗೂ ಹಣ ಸಿಗುತ್ತಿತ್ತು. ಹೆಚ್ಚಿನ ಜನರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಪುವರ್ ಮೈಂಡ್ಸೆಟ್ ಜನರ ಸೈಕಾಲಜಿ ಈ ರೀತಿಯಾಗಿರುತ್ತದೆ. ಜಲಸಿ, ಕಾಂಪಿಟೇಷನ್, ಹೀಯಾಳಿಸುವುದು, ಭಾವೋದ್ವೇಗದಿಂದ ಕೂಡಿರುತ್ತದೆ. ರಿಚ್ ಮೈಂಡ್ಸೆಟ್ ಜನರು ತಮ್ಮ ಬುದ್ಧಿವಂತಿಕೆಯಿಂದ
ವಿಚಾರ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಇವರು ಯಾವಾಗಲೂ ವಿನ್ ವಿನ್ ಮಾರ್ಗವನ್ನು ಹುಡುಕುತ್ತಾರೆ. ಇದೇ ಪ್ರಯೋಗದಲ್ಲಿ ಶ್ರೀಮಂತ ವ್ಯಕ್ತಿಯಾಗಿದ್ದರೆ ಇದನ್ನು ಒಪ್ಪಿಕೊಳ್ಳುತ್ತಿದ್ದ. ಏಕೆಂದರೆ ಇಲ್ಲಿ ಅವನು ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಕಡಿಮೆ ಆದರೂ ಕೂಡ ಹಣ ಅವನಿಗೆ ಸಿಗುತ್ತಿತ್ತು. ರಿಚ್ ಮೈಂಡ್ಸೆಟ್ ಇರುವ ಜನರು ತಮ್ಮ ಬುದ್ಧಿವಂತಿಕೆಯಿಂದ ವಿಚಾರ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಹೊಸ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಇವರು ವಿನ್ ವಿನ್ ಮಾರ್ಗವನ್ನು ಹುಡುಕುತ್ತಾರೆ. ವಿನ್ ವಿನ್ ಮಾರ್ಗದಲ್ಲಿ ಒಂದು ವೇಳೆ ಕಡಿಮೆ ಸಿಕ್ಕರೂ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಇದರಿಂದ ಹಲವಾರು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಈ ವಿಡಿಯೋದಲ್ಲಿ 5 ಅಂಶಗಳ ಬಗ್ಗೆ ಚರ್ಚಿಸಲಾಗಿದೆ. ಮೊದಲು ಅಸೆಟ್ಗಳನ್ನು ಬಿಲ್ಡ್ ಮಾಡಿ ನಂತರ ವಿಶ್ರಾಂತಿಯನ್ನು ಪಡೆಯಿರಿ. ಮೊದಲು ಸ್ವಂತಕ್ಕೆ ನೀಡಿ, ಉಳಿದದ್ದನ್ನು ಖರ್ಚು ಮಾಡಿ. ಔಟ್ಸೋರ್ಸ್. ಹೆಚ್ಚಿನ ಸಮಯ ತೆಗೆದುಕೊಳ್ಳುವ ಕಡಿಮೆ ಮಹತ್ವದ ಕೆಲಸಗಳನ್ನು ಔಟ್ಸೋರ್ಸ್ ಮಾಡಿ. ಮೌಲ್ಯಯುತವಾದ ಸಮಯವನ್ನು ಉಳಿಸಿ ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿರಂತರವಾಗಿ ಹೊಸ ಸ್ಕಿಲ್ ಹಾಗೂ ಜ್ಞಾನವನ್ನು ಪಡೆದುಕೊಳ್ಳಿ. ವಿನ್ ವಿನ್ ಸಿಚುವೇಶನ್ಗಳನ್ನು ಗುರುತಿಸಿಕೊಳ್ಳಿ. ಕಡಿಮೆ ಲಾಭ ಬಂದರೂ ಮುಂದೆ ಇದರಿಂದ ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಹುದು. ನಿಮ್ಮನ್ನು ಶ್ರೀಮಂತಿಕೆಯ ಹಾದಿಯಲ್ಲಿ ಕೊಂಡೊಯ್ಯುವ ಒಂದು ಸಣ್ಣ ಪ್ರಯತ್ನಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.